ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸೊ ಇಂದಿನ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಂದ್ರೆ, ಆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾವು ಪಿ ಯು ಸಿ ಸೈನ್ಸ್ ಮುಗಿಸಿದ ಮೇಲೆ ಅಥವಾ SSLC ಮುಗಿಸಿದ ಮೇಲೆ ಬಹಳಷ್ಟು ಕ್ಯೂರಿಯಾಸಿಟಿ ಇರ್ತದೆ. ನಾವು ಏನ್ ಕೋರ್ಸ್ ಅನ್ನ ಮಾಡಬೇಕು, ಯಾವ ಕೋರ್ಸ್ ಅನ್ನ ಮಾಡಿದ ಮೇಲೆ ನಮ್ಗೆ ಒಳ್ಳೆ ಜಾಬ್ ಆಪರ್ಚುನಿಟೀಸ್ಗಳು ಸಿಗ್ತಾವ ಅಂತೇಳಿ ಬಹಳಷ್ಟು ಗೊಂದಲದೊಳಗೆ ಇರ್ತೀವಿ. ಸೊ ಹಾಗಾಗಿ ತಾವು ಗೊಂದಲದ ಅನ್ನು ಹೊರಗೆ ಹಾಕಬೇಕು ಅಥವಾ ಗೊಂದಲದಿಂದ ಹೊರಗೆ ಹಾಕ್ಬೇಕಾದ್ರೆ ಒಂದು ಕೋರ್ಸ್, ಬೆಸ್ಟ್ ಕೋರ್ಸ್ ಇವತ್ತು ಚೂಸ್ ಮಾಡ್ತೀವಿ. ಅಂದ್ರೆ ಯಾವ ಕೋರ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ರೆ ಇಂಜಿನಿಯರಿಂಗ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಿದ್ವಿ. ಅದರ ಜೊತೆಗೇನೆ ಇಂಜಿನಿಯರಿಂಗ್ ಅಥವಾ ಇಂಜಿನಿಯರಿಂಗ್ ಇಂಜಿನಿಯರ್ ಜೊತೆಗೆ ಇರೋ ಇನ್ನೊಂದು ಕೋರ್ಸ್ ಯಾವಪ್ಪ ಅಂದ್ರೆ ಡಿಪ್ಲೊಮೊ ಕೋರ್ಸಸ್ಗಳು ಅಂತೀವಿ ನಾವು. ಹೌದಾ? ಡಿಪ್ಲೊಮೊ ಮತ್ತು ಹೊಳೆ ಇಂಜಿನಿಯರಿಂಗ್ ಅಂದ್ರೆ ಏನಂತೇಳಿ ಇವತ್ತು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಅಂದ್ರೆ ಎಕ್ಸಾಂಪಲ್, ಆ ಇಂಜಿನಿಯರಿಂಗ್ ಒಳಗಡೆ ಬರುವಂತ ಕೋರ್ಸಸ್ಗಳು ಯಾವುವು, ಅಥವಾ ಡಿಪ್ಲೊಮಾ ಒಳಗಡೆ ಬರುವಂತ ಕೋರ್ಸಸ್ಗಳು ಯಾವಾಗಿರ್ಬೋದು, ಅಥವಾ ಅದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು, ಆಮೇಲೆ ಅದ್ರದ್ದು ಜಾಬ್ ಆಪರ್ಚುನಿಟೀಸ್ ಏನಿರ್ತಾವು, ಆಮೇಲೆ ಅದ್ರ ಸ್ಯಾಲ್ರಿ ಏನಿರ್ತೈತೆ ಅನ್ನೋದನ್ನ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಹಾಗಾಗಿ ಯಾರಾದ್ರೂ ನಮ್ಮ ಚಾನಲ್ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಓಕೆ, ಸೊ ಇವತ್ತು ನಾವು ಇಂಜಿನಿಯರಿಂಗ್ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಶಶಿಕುಮಾರ್ ಹಿರೇಮಠ್ ಸರ್. ಅವರು ಮಾರ್ಗದರ್ಶನ ಪಾಲಿಟೆಕ್ನಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ತಾರೆ. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಸೊ ಸರ್, ಇವಾಗ ನಾವು ಮುಖ್ಯವಾಗಿ ಡಿಸ್ಕಷನ್ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ಇಂಜಿನಿಯರ್ ಒಳಗಡೆ ಬರುವಂತಹ ಕೋರ್ಸಸ್ಗಳಾಗಿರ್ಬೋದು ಅಥವಾ ಡಿಪ್ಲೊಮಾ ಒಳಗಡೆ ಬರುವಂತಹ ಕೋರ್ಸಸ್ಗಳಾಗಿರ್ಬೋದು, ಅವುಗಳ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಒಂದೊಂದಾಗಿ ನಿಮ್ಗೆ ವಿದ್ಯಾರ್ಥಿಗಳ ಡೌಟ್ಸ್ ಗಳನ್ನ ಅಥವಾ ನಮ್ಮ ಡೌಟ್ಸ್ ಗಳನ್ನ ನಿಮ್ಗೆ ಕೇಳ್ತಾ ಇದೀವಿ. ಸೊ ಆ ಡೌಟ್ಸ್ ಗಳನ್ನ ಒಂದೊಂದಾಗಿ ನೀವು ನಮ್ಗೆ ಕ್ಲಿಯರ್ ಮಾಡ್ಕೊಡ್ತೀರಿ ಅಂತೇಳಿ ನಾವು ಆಶಿಸ್ತೀವಿ. ಓಕೆ, ಸೊ ಹಾಗಾಗಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮ್ಮ ಕಡೆಯಿಂದ, ಅದು ವಿದ್ಯಾರ್ಥಿಗಳ ಕಡೆಯಿಂದ, ಸೊ ಇಂಜಿನಿಯರಿಂಗ್ ಅಂದ್ರೆ ಏನ್ ಸರ್? ಇದು ಅಂದ್ರೆ ವಾಟ್ ಈಸ್ ಇಂಜಿನಿಯರಿಂಗ್ ಅಂತ ವಿದ್ಯಾರ್ಥಿಗಳ ಕ್ವಶನ್ ಇರ್ತದೆ. ವೆರಿ ಗುಡ್ ಕ್ವಶನ್. ನಮಸ್ತೆ. ನಮಸ್ತೆ ಎಲ್ಲರಿಗೂ. ಸೊ ಬೇಸಿಕಲಿ ಇಂಜಿನಿಯರಿಂಗ್ ಅಂತ ಅಂದ್ಬಿಟ್ರೆ ಸರ್, ಎಸ್, ಸೊ ಇವಾಗ ವಿದ್ಯಾರ್ಥಿ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ಬೇಸಿಕಲಿ ಸೈನ್ಸ್ ಓದ್ತಾನೆ ಮತ್ತು ಮ್ಯಾಥಮೆಟಿಕ್ಸ್ ಓದ್ತಾನೆ. ಸೊ ಇಟ್ ಈಸ್ ಆಲ್ ಅಬೌಟ್ ಅಪ್ಲೈಡ್ ಸೈನ್ಸ್ ಆಸ್ ವೆಲ್ ಆಸ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಫಾರ್ ದ ಬೆನಿಫಿಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆಸ್ ವೆಲ್ ಆಸ್ ಆಲ್ ಲಿವಿಂಗ್ ಬೀಯಿಂಗ್ಸ್. So this is a very simple definition regards to the engineering. Engineering ಅಂತಂದ್ರೆ which provides a comfortness for all the living beings. ಎಸ್. ಸೊ ಅಂದ್ರೆ ಇವಾಗ ನೀವ್ ಹೇಳ್ತೀರಾ, ಈ ಒಂದು ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಇಂಜಿನಿಯರಿಂಗ್ ಒಳಗೆ ಏನ್ ಕಲಿತೀವಿ ಅಂತಂದ್ರೆ, ಇಂಜಿನಿಯರಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ನ ಕಂಬೈನ್ಡ್ ಮಾಡಿ ನಾವು ಈ ಇಂಜಿನಿಯರ್ ಒಳಗಡೆ ನಾವು ಏನೇ ಪ್ರೋಗ್ರಾಮ್ಸ್ ಗಳನ್ನ ಮಾಡಿದ್ರು ಕೂಡ, ಅಥವಾ ಏನೇ ಒಂದು ಗ್ರೋತ್ ಮಾಡಿದ್ರು ಕೂಡ, ಇಲ್ಲಿ ನಾವು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ನ ಎರಡು ಕೂಡಿ ಒಂದು ರೆಡಿ ಆಗೋದೇ ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ. ಸೊ ಹೌದಾ? ಸೊ ಹಾಗಾಗಿ ಇನ್ನೇನಪ್ಪಾ ಅಂದ್ರೆ ಈ ಇಂಜಿನಿಯರಿಂಗ್ ಅನ್ನೋ ಒಂದು ಕೋರ್ಸ್ ಅನ್ನ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಯಾವ ಒಂದು ಕೋರ್ಸ್ ಅನ್ನ ಮುಗಿಸಿರ್ಬೇಕಂತ, ಪ್ರೀವಿಯಸ್ ಇಯರ್ ಒಳಗಡೆ ಏನ್ ಅವರು ಕೋರ್ಸ್ ಅನ್ನ ಮುಗಿಸಿರ್ಬೇಕಾಗ್ತದೆ ಸರ್? ಸೊ ಇಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಂತಂದ್ರೆ ದೇರ್ ಆರ್ 2 ways ಬೇಸಿಕಲಿ. ಎಸ್ ಸರ್. ಸೊ ಸೆಕೆಂಡ್ PUC ಸೈನ್ಸ್ ಮುಗಿಸಿದಂತ ವಿದ್ಯಾರ್ಥಿಗಳು ದೇ ಕ್ಯಾನ್ ಗೋ ಫಾರ್ ದ ಇಂಜಿನಿಯರಿಂಗ್. ಸೊ there is another way, that is via diploma. So soon after completion of SSLC ಮುಗಿದಂತ ವಿದ್ಯಾರ್ಥಿಗಳು they can go for the diploma courses, nothing but polytechnic courses. So 3 ವರ್ಷದ ಕೋರ್ಸ್ ನ ಮುಗಿಸಿ they can go for the engineering courses. ಇಲ್ಲಿ ಎರಡು ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಇದೆ. ಸೊ ಅದ್ರ ನೀವೇನ್ ಹೇಳ್ತಿದ್ದೀರಾ ಅಂದ್ರೆ, ಇವಾಗ SSLC ಕೂಡ ಮುಗಿಸಿ ನಾವು ಇಂಜಿನಿಯರ್ ಆಗ್ಬಹುದು ಅಂತ ಹೇಳ್ತಾ ಇದ್ದೀರಾ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಇದು ಬಹಳ ಗೊಂದಲ ಇರ್ತದೆ. ಅಂದ್ರೆ ನಾವು PUC ಸೈನ್ಸೇ ಮಾಡಬೇಕು, PUC ಸೈನ್ಸ್ ಮಾಡಿದ್ಮೇಲೆ ನಮ್ಗ ಇಂಜಿನಿಯರಿಂಗ್ ನಾವು ಕಲಿಯಾಕ ನಮ್ಗೆ ಅವಕಾಶ ಇರ್ತದ ಅಂತ ಹೇಳಿ ಬಹಳಷ್ಟು ಗೊಂದಲ ಇರ್ತದೆ ವಿದ್ಯಾರ್ಥಿಗಳಿಗೆ. ಸೊ ವಿದ್ಯಾರ್ಥಿಗಳಿಗೆ ಕೇಳಿ, ನಾವೇನಾದ್ರೂ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನೀವು PUC ಸೈನ್ಸ್ ಮಾಡುವವರೆಗೂ ಕಾಯುವಂತ ಅವಶ್ಯಕತೆ ಇಲ್ಲ, ನೀವು SSLC ಮೇಲೂ ಕೂಡ ಇಂಜಿನಿಯರಿಂಗ್ ಅನ್ನ ಮಾಡಬಹುದಾಗ್ತದ. ಸೊ ಆತರ ನಿಮಗೆ ಅವಕಾಶಗಳು ಇರ್ತಾವ ಸರ್ ಹೇಳ್ತಾ ಇರೋ ಪ್ರಕಾರ. ಸೊ ಸರ್, ಈಗ ನೀವ್ ಹೇಳಿದ್ರಿ SSLC ಮೇಲೆ ಮಾಡಬಹುದು ಅಥವಾ PUC ಸೈನ್ಸ್ ಮೇಲೆ ಮಾಡಿರ್ಬೋದು ಅಂತ ಹೇಳಿದ್ರಿ. ಸೊ ನಾವೀಗ SSLC ಮೇಲೆ ಮಾಡಿದ್ರೆ ಯಾವ್ದಾದ್ರು ನಮ್ಗೆ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇರ್ತಾವ? ಸೊ SSLC ನಂತರ ಪಾಲಿಟೆಕ್ನಿಕ್ ಕೋರ್ಸಸ್ಗೆ ಅವರು ಎಂಟ್ರಿ ತಗೋಬಹುದು. ಸೊ ಈಗ ಗವರ್ಮೆಂಟ್ ಪಾಲಿಟೆಕ್ನಿಕ್ ಆದ್ರೆ ದೇ ಕ್ಯಾನ್ ಅಪ್ರೋಚ್ ಟು ದ ಕಾಲೇಜ್. ಸೊ ಅಲ್ಲಿ ಅವ್ರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾಗತ್ತೆ. ಸೊ ಅಲ್ಲಿ ಅವರು ಮೆರಿಟ್ ಬೇಸಿಸ್ ಮೇಲೆ ಕೌನ್ಸಿಲಿಂಗ್ ಮಾಡಿ ಮೆರಿಟ್ ಬೇಸಿಸ್ ಮೇಲೆ they are going to select. And private polytechnic ನಲ್ಲಿ directly they can go to the college and they can approach to the principal or an office section, that is administrative section. ಅಲ್ಲಿ ಅವ್ರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾರೆ. ಅಗೇನ್ ದೇರ್ ಆಲ್ಸೋ ದ ಮೆರಿಟ್ ಬೇಸಿಸ್ ಮೇಲೆ ಅವ್ರಿಗೆ ಸೀಟ್ ಡಿಸ್ಟ್ರಿಬ್ಯೂಷನ್. ಸೊ ಅಂದ್ರೆ ಏನಿದೆ, ಇನ್ ಕೇಸ್ ನಾವು ಗೌರ್ಮೆಂಟ್ ಕಾಲೇಜ್ ಒಳಗಡೆ ಏನಾದ್ರು ನಾವು ಸೀಟ್ ಅಡ್ಮಿಷನ್ ತಗೋಬೇಕಾದ್ರೆ ನಾವು ಮೆರಿಟ್ ಮೇಲೆ ಅಥವಾ
ಅಪ್ಲಿಕೇಶನ್ ಹಾಕಿದ್ಮೇಲೆ ನಾವಲ್ಲಿ ಸೆಲೆಕ್ಟ್ ಮಾಡಿ ಹ್ಮ್. ದೇ ವಿಲ್ ಟೇಕ್ ಅಡ್ಮಿಷನ್. ಹ್ಮ್. ಸೇಮ್ ಪ್ರೊಸೀಜರ್ ಕೂಡ ಪ್ರೈವೇಟ್ ಸೆಕ್ಟರ್ ಒಳಗಡೆನೂ ಕೂಡ ಆಗ್ತದೆ ಅಂತ ಹ್ಮ್. ಹೇಳ್ತಾ ಇದ್ದಾರೆ. ಹ್ಮ್. ಸೊ ಇನ್ ಕೇಸ್ ಅಂದ್ರೆ ಇದ್ರೊಳಗಡೆ ನಾವು ಯಾವ್ದೇ ರೀತಿ ಅಂತ ನೀವು ಹೇಳೋ ಪ್ರಕಾರ ಹ್ಮ್. ಇನ್ ಕೇಸ್ ನಾವು SSLC ಮೇಲೆನೆ ಮಾಡಿದ್ವಿ ಅಂದ್ರೆ ಹ್ಮ್. ನಮ್ಮ ಡಿಪ್ಲೊಮಾ ಕೋರ್ಸಸ್ ಗಳಿಗೆ ಯಾವುದೇ ರೀತಿಯಾದಂತ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ. ಹ್ಮ್. ವಿ ಹ್ಯಾವ್ ಟು fill the application only. Application form. Okay, Yes. and after that we are filling, Hmm. we should select the government seat, and Yes. otherwise government colleges, private colleges ಒಳಗಡೆ ಅದೇ ರೀತಿ ಅಂತ ಕ್ರೈಟೀರಿಯಾಸ್ ಇರೋದಲ್ಲ. ಗವರ್ಮೆಂಟ್ ಕಾಲೇಜ್ ಮಾತ್ರ ಮೆರಿಟ್ ಮೇಲೆ ಆದಷ್ಟು ಜಾಸ್ತಿ ತಗೊಂಡು ಪ್ರೈವೇಟ್ ಕಾಲೇಜ್ ಅಲ್ಲಿ ಕೂಡ ದೇ ಆರ್ ಗೋಯಿಂಗ್ ಟು ಸರೆಂಡರ್ ಸೀಟ್ಸ್. ಅಲ್ಲಿ ಸೀಟ್ಸ್ ಪ್ರೈವೇಟ್ ಕಾಲೇಜ್ ಗವರ್ಮೆಂಟ್ ಸೀಟ್ಸ್ ಇರ್ತಾವೆ. ಸೊ ಅಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ದೇ ಕ್ಯಾನ್ ಟೇಕ್ ದಟ್ ಸೀಟ್ಸ್, ಅಂಡ್ ಅಲಾಂಗ್ ವಿತ್ ದಟ್ ರಿಮೈನಿಂಗ್ ಸೀಟ್ಸ್ ಡೈರೆಕ್ಟ್ಲಿ ದೇ ಕ್ಯಾನ್ ಅಪ್ರೋಚ್ ಟು ದ ಕಾಲೇಜ್ ಅಂಡ್ ದೇ ಹ್ಯಾವ್ ಟು ಫಿಲ್ ದ ಫಾರ್ಮ್. ಅಗೇನ್ ಅಲ್ಲಿ ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿಗೆ ಸೀಟ್ ಹಂಚಿಕೆನ ಮಾಡಲ್ಲ. ಮೆರಿಟ್ ಮೇಲೆ ಈ ಸೀಟ್ ಗಳನ್ನ ಹಂಚನೆ ಮಾಡ್ತಾರೆ. ಯಾವುದೇ ರೀತಿಯಿಂದ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. SSLC ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಮಾಡಿದ್ರ. ಸೊ ಅದರ ಜೊತೆಗೇನೆ ಈಗ PUC ಸೈನ್ಸ್ ಮಾತಾಡೋಣ. ಸೊ PUC ಸೈನ್ಸ್ ಮಾಡಿದವರಿಗೆ ಏನೇನು ಕ್ರೈಟೀರಿಯಾಸ್ ಇರ್ತಾವು ಈ ಒಂದು ಇಂಜಿನಿಯರಿಂಗ್ ಮಾಡಿದ್ರೆ? ಸೊ ಈಗ ಅದಕ್ಕಿಂತ ಮುಂಚೆ ನಾವು ಇಂಜಿನಿಯರಿಂಗ್ ಹೋಗೋಕ್ಕಿಂತ ಮುಂಚೆ ಸರ್ PUC ಸೈನ್ಸ್ ಮಾಡಿದವ್ರು ಡಿಪ್ಲೊಮಾ ಮಾಡಕ್ ಬರ್ತದ? ಶೋರ್ ಮಾಡಕ್ ಬರ್ತದೆ. ಸೊ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಫೈನಾನ್ಸಿಯಲ್ ಕ್ರೈಸಿಸ್ ಇದ್ದಾಗ ವಿದ್ಯಾರ್ಥಿಗಳು ನಮಗೆ ಈಸಿ ವೇ ಒಳಗಡೆ ನಾವು ಇಂಜಿನಿಯರಿಂಗ್ ಮುಗಿಸ್ಬೇಕಂದಾಗ PUC ಸೈನ್ಸ್ ಮಾಡಿದ್ದೀನಿ ನಾನು, ನನಗೆ ಅಷ್ಟ ಶಕ್ತಿ ಇಲ್ಲಪ್ಪ ಕಲಿಯೋಷ್ಟು ಅಂದಾಗ ದೇ ಆರ್ ಚೂಸ್ ಟು ಡಿಪ್ಲೊಮಾ. ಇಸ್ ದಟ್ ಪಾಸಿಬಲ್ ಆರ್ ನಾಟ್? ಎಸ್. ಸಿ ಒನ್ ಥಿಂಗ್ ಏನಂತ ಅಂದ್ರೆ PUC ಸೈನ್ಸ್ ಮಾಡಿದಂತ ವಿದ್ಯಾರ್ಥಿಗಳು ಮಾತ್ರ ಇಂಜಿನಿಯರಿಂಗ್ ಹೋಗ್ಬೋದು. ಆದರೆ ಇಲ್ಲಿ ಪಾಲಿಟೆಕ್ನಿಕ್ ಮಾಡ್ಬೇಕಾದ್ರೆ SSLC ನಂತರ ಅರ್ಹತೆ SSLC ವಿದ್ಯಾರ್ಥಿಗಳು ಕೂಡ ದೇ ಕ್ಯಾನ್ ಕಮ್ ಫಾರ್ ದ ಪಾಲಿಟೆಕ್ನಿಕ್. PUC ಸೈನ್ಸ್ ಮುಗಿದಂತ ವಿದ್ಯಾರ್ಥಿಗಳನ್ನು ಬರಬಹುದು, ಮತ್ತು PUC ಆರ್ಟ್ಸ್ ಮತ್ತು ಕಾಮರ್ಸ್ ಮುಗಿದಂತ ವಿದ್ಯಾರ್ಥಿಗಳನ್ನು ಬರಬಹುದು, ಮತ್ತು ITI ಕಂಪ್ಲೀಟ್ ಆದಂತ ವಿದ್ಯಾರ್ಥಿಗಳನ್ನು ಬರಬಹುದು. ಸೊ ಅಂದ್ರೆ ನೀವೀಗ ಆಫ್ಟರ್ ಮ್ಯಾಟ್ರಿಕ್ ಆದ್ಮೇಲೆ ನೀವ್ ಏನ್ ಕೋರ್ಸಸ್ ಮಾಡಿದ್ರು ಕೂಡ ಡಿಪ್ಲೊಮಾ ಕೋರ್ಸಸ್ ಗಳನ್ನ ಕಲಿಬಹುದು ಅಂತ ನೀವ್ ಹೇಳ್ತಾ ಇದ್ದೀರಾ. ಅಂಡ್ ಒನ್ ಮೋರ್ ಥಿಂಗ್ ಸರ್, ಇಲ್ಲಿ ಸೈನ್ಸ್ PUC ಸೈನ್ಸ್ ವಿದ್ಯಾರ್ಥಿ ಪಾಸ್ ಆಗಿದ್ರೆ ಮತ್ತು ITI ಕಂಪ್ಲೀಟ್ ಆಗಿದ್ರೆ ದೇ ಆರ್ ಡೈರೆಕ್ಟ್ಲಿ ಎಲಿಜಿಬಲ್ ಫಾರ್ ದ ಸೆಕೆಂಡ್ ಇಯರ್. ಇವರು ಲ್ಯಾಟರಲ್ ಎಂಟ್ರಿ ಅಗೇನ್ ಡಿಪ್ಲೊಮಾದಲ್ಲಿ ಲ್ಯಾಟರಲ್ ಎಂಟ್ರಿ ಅಡ್ಮಿಷನ್ ತಗೊಂತಾರೆ. ವೆರಿ ಗುಡ್. ಅಂದ್ರೆ ITI ಕಂಪ್ಲೀಷನ್ ಆದವರು ಮತ್ತು PUC ಸೈನ್ಸ್ ಪಾಸ್ ಆದವರು ಓಕೆ ದೇ ಆರ್ ಡೈರೆಕ್ಟ್ಲಿ ಕಮಿಂಗ್ ಫಾರ್ ದ ಸೆಕೆಂಡ್ ಇಯರ್ ಡಿಪ್ಲೊಮಾ. ಅಂದ್ರೆ ಡಿಪ್ಲೊಮಾಕ್ಕೆ ಇವರು ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಎಂಟ್ರಿ ಆಗ್ತಾರೆ, ಅಂದ್ರೆ ಲ್ಯಾಟರಲ್ ಎಂಟ್ರಿ ಇದೆ. ಸೊ ಅದು ಬೆಸ್ಟ್ ಆಪ್ಷನ್ ಆಗ್ತದೆ. ಅಂದ್ರೆ ITI ಮುಗಿಸಿದ್ರಂದ್ರೂ ಆಮೇಲೆ PUC ಸೈನ್ಸ್ ಮಾಡಿದ್ರು ಕೂಡ ಅವರಿಗೆ ಬೆಸ್ಟ್ ಆಪ್ಷನ್ ಇರ್ತದೆ. 2 ವರ್ಷ ಮಾತ್ರ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಮಿಂಗ್ ಟು ದ ಮೇನ್ ಇಂಜಿನಿಯರಿಂಗ್ ಅಥವಾ ಸೀನಿಯರ್ ಇಂಜಿನಿಯರಿಂಗ್ ಅಥವಾ ನೀವು ಇಂಜಿನಿಯರ್ ಅಂತ ಹೇಳ್ತಿಲ್ಲ. ಸೊ PUC ಸೈನ್ಸ್ ಮಾಡಿದ್ರೆ ಇಂಜಿನಿಯರ್ ಮಾಡಬಹುದು ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಸೊ PUC ಸೈನ್ಸ್ ಮಾಡಿದ್ಮೇಲೆ ಇಂಜಿನಿಯರಿಂಗ್ ಕೋರ್ಸ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ನಮಗ್ ಯಾವ್ಯಾವ ಎಕ್ಸಾಮ್ಸ್ ಗಳು ಬರ್ತಾವು, ಯಾವ್ಯಾವ ಕ್ರೈಟೀರಿಯಾಸ್ ಬರ್ತಾವ ಸರ್? ಈಗ PUC ಸೈನ್ಸ್ ಮುಗಿಸ್ಕೊಳ್ಳೋಣ, ದೇ ಹ್ಯಾವ್ ಸಪೋಸ್ ಇಲ್ಲಿ 3 ಕ್ಯಾಟಗರಿ ಆಫ್ ಕಾಲೇಜಸ್ ಬರ್ತವೆ. ಆಲ್ಮೋಸ್ಟ್ 4 ಕ್ಯಾಟಗರಿ ಆಫ್ ಕಾಲೇಜಸ್ ಅಂತಾನು ಕರೀಬಹುದು. ಮೊದಲನೇ ಕ್ಯಾಟಗರಿ ಬಂದ್ಬಿಟ್ಟು IITs, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಅಂತ. ನೆಕ್ಸ್ಟ್ NITs, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್. ದೀಸ್ 2 ಕ್ಯಾಟಗರಿ ಕಮ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಅಂಡ್ ಥರ್ಡ್ ಕ್ಯಾಟಗರಿ ಕಮ್ಸ್ ಡೀಮ್ಡ್ ಯೂನಿವರ್ಸಿಟೀಸ್ ಬರ್ತವೆ. ಸೊ ಇದು ಆದ್ಮೇಲೆ 4th ಕ್ಯಾಟಗರಿ ಕಮ್ಸ್ ಕಾಲೇಜ್, ಯೂಶುವಲಿ ಇಂಜಿನಿಯರಿಂಗ್ ಸ್ಟೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಬರ್ತವೆ. ಸೊ ಈ ಬೇಸಿಕಲಿ IITs ಮತ್ತು NITs ಗೆ ವಿದ್ಯಾರ್ಥಿ ಪ್ರವೇಶನ ಪಡೆಯಲು ಇಚ್ಛಿಸ್ಪಟ್ರೆ he has to write compulsorily, he has to write JEE examination. ಅದರಲ್ಲಿ ಅಗೇನ್ ಸೆಲೆಕ್ಷನ್ ಕ್ರೈಟೀರಿಯಾದಲ್ಲಿ 2 ಪ್ರೊಸೆಸ್. he has to undergo the JEE mains as well as JEE advance ಬರಿಬೇಕು ಅವನು. ಬರೋದು he can go for the IITs as well as NIT colleges. And for coming to the engineering, state engineering colleges, ಇಲ್ಲಿ private nothing but state engineering colleges ಅಲ್ಲಿ ಪರ್ಟಿಕ್ಯುಲರ್ ರೆಸ್ಪೆಕ್ಟಿವ್ ಸ್ಟೇಟ್ ಅದು CET, he has to write the CET examination and he has to take the seat. And there is one more methodology, that is via COMEDK, that is a third preferable option. ಸೊ ಅಂದ್ರೆ ನೀವೇನ್ ಹೇಳ್ತಿದ್ರೆ ಈಗ ನಾವು ಇಂಜಿನಿಯರಿಂಗ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವು ಅದೇ NIT ಅಥವಾ IIT ಕಾಲೇಜಸ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವು ಎನಿ ಕಂಡೀಷನ್ JEE ಎಕ್ಸಾಮ್ ನ ಬರೀಬೇಕು, ಅಥವಾ ಮೇನ್ಸ್ ಆಗಿರ್ಲಿ ಅಥವಾ ಅಡ್ವಾನ್ಸರ್ ಆಗಿರ್ಲಿ ಅದ್ರೊಳಗೆ ನಾವು ಬರೆದು ಎಂಟ್ರೆನ್ಸ್ ಅನ್ನ ಪಾಸ್ ಆದ್ಮೇಲೆ ನಾವು ಏನ್ ಮಾಡ್ಬೋದು ಅಂದ್ರೆ NIT IIT ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಬೋದು ಅಂತ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಸ್ಟೇಟ್ ಒಳಗಿರುವಂತಹ CET ಎಕ್ಸಾಮ್ಸ್, ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳನ್ನ ಪಾಸ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಪಾಸ್ ಆದ್ರೆ ನಾವು ಮಾತಾಡಿದ್ವಿ. ಇನ್ ಕೇಸ್ ಅವರು JEE ಫೇಲ್ ಆದ್ರೆ ಅಥವಾ JEE ಏನಾದ್ರೂ ಫೇಲ್ ಆದ್ರೆ ಅಂತ ಅವ್ರಿಗೆ ಏನ್ ಆಪ್ಷನ್ ಇರ್ತದೆ ಸರ್? ಸೊ JEE ಫೇಲ್ ಆದ್ರೂ ಕೂಡ ಅವರ ಕನಸು IIT ಅಂತ ಇದ್ರೆ ಸೊ ಅದನ್ನ ಸಾಕಾರಗೊಳಿಸ್ಕೋಬಹುದು. ಹೇಗೆ?
ಸೊ ಈಗ ಅವ್ನು JEE ಫೇಲ್ ಆದ್ರೂ ಕೂಡ ಅಗೇನ್ ಹಿ ಹ್ಯಾಸ್ ಟು ರೈಟ್ ದ ಸ್ಟೇಟ್ CET ಎಕ್ಸಾಮಿನೇಷನ್ ಅಂಡ್ ಹಿ ಹ್ಯಾಸ್ ಟು ಗೆಟ್ ಅನ್ ಇಂಜಿನಿಯರಿಂಗ್ ಸೀಟ್. ಸೊ ಅವ್ನು ಈಸಿ ಕೋರ್ಸಸ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, ಸ್ಟೇಟ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಗವರ್ಮೆಂಟ್ ಕಾಲೇಜ್ನಲ್ಲಿ ಮಾಡಿಬಿಟ್ಟು ಫಾರ್ ಮಾಸ್ಟರ್ ಡಿಗ್ರಿ ಅಗೇನ್ ಹಿ ಹ್ಯಾಸ್ ಟು ರೈಟ್ ದ ಗೇಟ್ ಎಕ್ಸಾಮಿನೇಷನ್. ಓಕೆ, ಗೇಟ್ ಎಕ್ಸಾಮಿನೇಷನ್ ಬರ್ದ್ಬಿಟ್ಟು ಮತ್ತೆ ಅವನು IIT ಕನಸನ್ನು ಸಾಕಾರಗೊಳಿಸಬೇಕು. ಅಂದ್ರೆ ಇನ್ ಕೇಸ್ ಅವನು JEE ಒಳಗೆ ಫೇಲ್ ಆದ್ರೂ ಕೂಡ ಸ್ಟೇಟ್ ಎಕ್ಸಾಮ್ ಅನ್ನ ಬರೆದು ಕ್ಲಿಯರ್ ಮಾಡ್ಕೊಂಡು ಅವನು ಎಂಜಿನಿಯರ್ ಆಗ್ಬೋದು. ಇನ್ ಕೇಸ್ ಅವನು ಮುಂದೆ ಹೈಯರ್ ಎಜುಕೇಶನ್ ಮಾಡ್ತಾನ, ಮಾಸ್ಟರ್ಸ್ ಮಾಡ್ತಾನಂದ್ರ he has to write one more time. He has one more option, ಅಂದ್ರೆ ಗೇಟ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ನಾವು ಪಾಸ್ ಮಾಡಿದ್ಮೇಲೆ ನಾವು ಏನ್ ಮಾಡ್ಬೋದು ಅಂದ್ರೆ IIT ಇರ್ಬೋದು ಅಥವಾ ಇನ್ನೊಂದೇನೋ NIT ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಿದ್ರೆ. ಸೊ ಈ ಒಂದು ಡಿಪ್ಲೊಮೊ ಅಥವಾ ಇಂಜಿನಿಯರಿಂಗ್ ಒಳಗಡೆ ಬರುವಂತ ಕೋರ್ಸಸ್ಗಳು, ಮೇನ್ ಕೋರ್ಸಸ್ಗಳು ಅಂದ್ರೆ ನಿಮ್ಮ ಹತ್ರ ಇರುವಂತ ಕೋರ್ಸಸ್ಗಳು ಯಾವ್ಯಾವ ಸರ್? ಬೇಸಿಕಲಿ ಎಲ್ಲಾ ಕಾಲೇಜ್, ಮ್ಯಾಕ್ಸಿಮಮ್ ಕಾಲೇಜಸ್ ಅಲ್ಲಿ ಟ್ರೆಡಿಷನಲ್ ಬ್ರಾಂಚಸ್ ಅಂತಾನು ಕರೀತಾರೆ ಅಥವಾ ಕೋರ್ ಬ್ರಾಂಚಸ್ ಅಂತಾನು ಕರೀತಾರೆ. ಓಕೆ, ಸಿವಿಲ್, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಈ 3 ಬ್ರಾಂಚಸ್ ಗಳಿಗೆ ಕೋರ್ ಬ್ರಾಂಚಸ್ ಅಂತಾನು ಕರೀತಾರೆ. ಅಂಡ್ ಅಲಾಂಗ್ ವಿತ್ ದಟ್ ಇಂಟಿಗ್ರೇಟೆಡ್ ಕೆಮಿಕಲ್ ಇಂಜಿನಿಯರಿಂಗ್ ಕೂಡ ಓಲ್ಡ್ ಬ್ರಾಂಚ್. ಸೊ ಬೇಸಿಕಲಿ ತುಂಬಾ ಫೆಮಿಲಿಯರ್ ಇರೋದು ಸಿವಿಲ್, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್, ಇವು ಕೋರ್ ಬ್ರಾಂಚಸ್ ಅಂತ ಕರೀತಾರೆ. ಸೊ ಇದನ್ನ ಬಿಟ್ಬಿಟ್ಟು ಮತ್ತೆ ತುಂಬಾ ವೇರಿಯಸ್ ಬ್ರಾಂಚಸ್ ಇದಾವೆ. ಸೊ ದಟ್ ಈಸ್ ಎಕ್ಸ್ಟೆಂಡೆಡ್ ಬ್ರಾಂಚಸ್, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ಫಾರ್ಮೇಶನ್ ಸೈನ್ಸ್ ಆಗಿರ್ಬೋದು, ಸೊ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಗಿರ್ಬೋದು, ಇವಾಗ ರೀಸೆಂಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ತುಂಬಾ ವೇರಿಯಸ್ ಬ್ರಾಂಚಸ್ ಇದೆ. ದೇ ಕ್ಯಾನ್ ಆಪ್ಟ್ ಎನಿಥಿಂಗ್ ಇನ್ ವಿಚ್ ದೇ ಆರ್ ಇಂಟ್ರೆಸ್ಟೆಡ್. ಅಂದ್ರೆ ಈಗ ಬಹಳಷ್ಟು ಕೋರ್ಸ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಕೋರ್ಸ್ ಬರ್ತವೆ ಸರ್ ಇಂಜಿನಿಯರಿಂಗ್ ಒಳಗಡೆ? ಅಂದ್ರೆ ಅಂದಾಜು ಎಷ್ಟು ಕೋರ್ಸ್ಗಳು ಇದಾವ ಅಂತ ಹೇಳಿ? ಹತ್ರ 140 ಕೋರ್ಸಸ್. ವೆರಿ ಲಾರ್ಜ್ ಅಂದ್ರೆ ವೆರಿ ವಾಸ್ಟ್, ತುಂಬಾ ಸ್ಕೋಪ್ ಇದೆ. ಅದು ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ದೇ ಆರ್ ನಾಟ್ ಎಕ್ಸ್ಪೋಸ್. ಅದೇ ಅಂದ್ರೆ ಈಗ 140 ಕೋರ್ಸ್ಗಳು ಅಂದ್ರೆ ಇಟ್ ವಾಸ್ ಅ ವೆರಿ ಬಿಗ್ ಲಾರ್ಜ್ ಸ್ಕೇಲ್ ಆಯ್ತು ಸರ್. ಅಂದ್ರೆ ಇಂಜಿನಿಯರಿಂಗ್ ಅಂದ್ರೆ ಬಹಳಷ್ಟು ದೊಡ್ಡ ಸ್ಕೇಲ್ ಆಯ್ತು ಅಂದಂಗೆ ಆಯ್ತು. ಸೊ ಇದ್ರಲ್ಲಿ 140 ಕೋರ್ಸ್ಗಳು ಅಂದ್ರೆ ಬಹಳಷ್ಟು ಕೋರ್ಸ್ಗಳು. ಸೊ ಈಗ ಮೇನ್ ಆಗಿ ನಾವು ಒಂದಿಷ್ಟು ಕೋರ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾವು 140 ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮಗ್ ಇಂಪಾರ್ಟೆನ್ಸ್ ಕೊಡುವಂತ ಒಂದಿಷ್ಟು ಕೋರ್ಸ್ಗಳ ಬಗ್ಗೆ ಮಾತ್ರ ಇವತ್ತು ಡಿಸ್ಕಷನ್ ಮಾಡೋಣ ನಾವು. ಸೊ ಈಗ ಮೊದಲನೇದೇನಪ್ಪಾ ಅಂದ್ರ ಕೋರ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ನಾವು. ನಾವು ಈಗ ನೀವು ಮೇನ್ ಬ್ರಾಂಚ್ ಅಥವಾ ಕೋರ್ ಬ್ರಾಂಚ್ ಅಂತಂದಿವಿ. ಸೊ ಕೋರ್ ಬ್ರಾಂಚ್ ಒಳಗಡೆ ಮೂರ್ ಬ್ರಾಂಚಸ್ ಗಳು ಬರ್ತವೆ ಸರ್ ಅಂತ ಹೇಳಿದ್ರಿ. ಸೊ 3 ಬ್ರಾಂಚಸ್ ಗಳು ಯಾವ ಅಂತ ಹೇಳಿರಿ ಸರ್ ನೀವು? ಸಿವಿಲ್ ಮತ್ತು ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್, ಈ ಬೇಸಿಕಲಿ 3 ಬ್ರಾಂಚಸ್ ಗೆ ಕೋರ್ ಬ್ರಾಂಚಸ್ ಅಂತ ಕರೀತಾರೆ. ಕೋರ್ ಬ್ರಾಂಚಸ್. ಸೊ ಈಗ ಈ ಒಂದು ಸಿವಿಲ್ ಅಂತ ಹೇಳಿದ್ರಿ ಸರ್ ನೀವು, ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರಿ. ಈ ಸಿವಿಲ್ ಇಂಜಿನಿಯರಿಂಗ್ ಗಳಿಗೆ ಅವರು ಏನ್ ಮಾಡ್ತಾರೆ ಸರ್ ಕೆಲಸನ? ಏನ್ ಕೆಲಸ ಮಾಡ್ಬೇಕು ಅವರು ಸಿವಿಲ್ ಮುಗಿಸಿದ ಮೇಲೆ? ಸಿವಿಲ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಏನ್ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರು. ಒಂದೇ ಉದಾಹರಣೆಯಲ್ಲಿ ಸರಳ ಭಾಷೆಯಲ್ಲಿ ನಾನು ಏನನ್ನ ಕೇಳಬೇಕಾದ್ರೆ, ಕಣ್ಣು ಬಿಟ್ಟು ಫಿಸಿಕಲ್ ವರ್ಲ್ಡ್, ದಟ್ ವಾಟ್ ಎವರ್ ದಟ್ ಯು ಆರ್ ಸೀಯಿಂಗ್, ಕಣ್ಣು ಬಿಟ್ಟು ಹೊರಗಿನ ಪ್ರಪಂಚ ನೀವು ಏನಾದ್ರೂ ನೋಡಿದ್ರು ಕೂಡ 90% ನಿಮ್ಗೆ ಏನೆಲ್ಲ ಕಾಣ್ತಾವ, ದೇ ಆರ್ ಆಲ್ ಕ್ರಿಯೇಟೆಡ್ ಬೈ ಸಿವಿಲ್ ಇಂಜಿನಿಯರ್ಸ್. ಬಿಲ್ಡಿಂಗ್ಸ್ ಆಗಿರ್ಬೋದು, ಬ್ರಿಡ್ಜಸ್ ಆಗಿರ್ಬೋದು, ಟೋಟಲಿ ಇಟ್ಸ್ ಆಲ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರಲ್ ಮೇಂಟೆನೆನ್ಸ್ ಆಗಿರ್ಬೋದು, ಇಟ್ ಆಲ್ ಕಮ್ಸ್ ಅಂಡರ್ ಸಿವಿಲ್ ಇಂಜಿನಿಯರಿಂಗ್. ಒಟ್ಟಾರೆ ಹೇಳ್ಬೇಕಂತಂದ್ರೆ ದೇ ಆರ್ ಇನ್ವಾಲ್ವಿಂಗ್ ಇನ್ ನೇಷನ್ ಬಿಲ್ಡಿಂಗ್ ಪ್ರೋಸೆಸ್. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ಲಿಕ್ಕೆ ನಾವು ಸಿವಿಲ್ ಇಂಜಿನಿಯರ್ಸ್ ಗಳನ್ನ ಹೆಲ್ಪ್ ತಗೊಂತೀವಿ. ಸಿವಿಲ್ ಇಂಜಿನಿಯರ್ಸ್ ಗಳ ಬಿಲ್ಡ್ ಮಾಡೋದೇ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾ ಇದ್ವಿ. ಸೊ ಇನ್ನೊಂದು ಕೋರ್ಸ್ ಹೇಳಿದ್ರಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರಿ. ಸೊ ಅವ್ರು ಏನ್ ಮಾಡ್ತಾರೆ ಸರ್ ಮೇನ್ ಆಗಿ? ಸರ್ ಬೇಸಿಕಲಿ ದೇ ಆರ್ ಪವರ್ ಅಂತ ಹೇಳ್ಬಹುದು. ಸೊ ಈಗ ಸನ್ ರೈಸ್ ಲಿಂದ ಸನ್ ಸೆಟ್ ವರ್ಗು ಸೂರ್ಯನೇ ನಮಗೆ ಎಲ್ಲಾ ನೋಡ್ಕೊಂತಾನೆ. ಬೆಳಕಿದ್ರೆ ಮಾತ್ರ ನಮಗೆ ಕಾಣ್ತಾನೆ. ಅದೇ ರೀತಿ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಸನ್ ಸೆಟ್ ನಂತರ ಸನ್ ರೈಸ್ ವರ್ಗುನು ಸೂರ್ಯನಾಗಿ ನಿಲ್ಲೋದೆ ಎಲೆಕ್ಟ್ರಿಕಲ್ ಇಂಜಿನಿಯರ್. ವೆರಿ ಗುಡ್. ಅಂದ್ರೆ ಇವ್ರು ಬೆಳಕು ಅಂತ ವೆರಿ ಗುಡ್. ಸೊ ಅದ್ರ ಜೊತೆಗೆ ಇನ್ನೊಂದು ಕೋರ್ಸ್ ಹೇಳಿದ್ರಿ ನೀವು, ಕೋರ್ಸ್ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರಿ. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮೇನ್ ಬೇಸಿಕಲಿ ಅವ್ರ ಕೆಲಸ ಏನು ಸರ್? ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಗೇನ್ ದೇ ಡೀಲ್ ವಿತ್ ದ ಮಷಿನ್ಸ್. ಸೊ ಈಗ ಯಾವುದೇ ಮಷಿನ್ಸ್ ನೋಡ್ಬೋದು, ದೇರ್ ಇಸ್ ಅ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಆಫ್ ದ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಸೊ ಆಲ್ಮೋಸ್ಟ್ ನಾವು ಯೂಸ್ ಮಾಡುವಂತ 90% ಎಲ್ಲಾ ಮೆಕ್ಯಾನಿಸಮ್ ಅಲ್ಲಿ ಆಲ್ ದೇ ಆರ್ ದ ಕಂಟ್ರಿಬ್ಯೂಷನ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ದೇರ್ ಇಸ್ ಅ ವೆರಿ ವಾಸ್ಟ್. ದೀಸ್ ಆರ್ ದ ಮೇನ್ ಕೋರ್ಸಸ್ ಅಂತ ಹೇಳಿ. ಸೊ ಈಗ ಇನ್ನೊಂದಿಷ್ಟು ಇವನ್ನ ಹೊರತುಪಡಿಸಿ ಒಂದಿಷ್ಟು ನಾನು ಕ್ಯೂರಿಯಸ್ ಇರುವಂತ ಕೋರ್ಸ್ಗಳ ಬಗ್ಗೆ ನಾನು ಕೇಳ್ತೀನಿ ನಿಮ್ಗೆ. ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಎಷ್ಟಿದೆ ಅದನ್ನ ಹೇಳಿ. ಸೊ ಈಗ
ಬಹಳಷ್ಟು ಟ್ರೆಂಡಿಂಗ್ ಒಳಗಡೆ ಇರುವಂತ ಒಂದು ಕೋರ್ಸ್ ಯಾವ್ದಪ್ಪ ಅಂದ್ರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಕೇಳ್ತೀವಿ ನಾವು. ಸೊ ಕಂಪ್ಯೂಟರ್ ಇಂಜಿನಿಯರಿಂಗ್ ಒಳಗೆ ಏನ್ ಕೆಲಸ ಮಾಡ್ತಾರೆ ಸರ್ ವಿದ್ಯಾರ್ಥಿಗಳು? ಸರ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಗೇನ್ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಹೊಸ ಬ್ರಾಂಚು ಅಂತ ಅನ್ನೋಕ್ಕಿಂತಾನು ಅಗೇನ್ ಇದು ಕಂಪ್ಯೂಟರ್ ಬ್ರಾಂಚ್ ಸ್ಟಾರ್ಟ್ ಆಗಿ ಶೇಕಡ ಒಂದು 50 ವರ್ಷ ಆಗಿರ್ಬೋದು ಕಂಪ್ಯೂಟರ್ ಸೈನ್ಸ್. ಓಹೋ. ಸೊ ಕಂಪ್ಯೂಟಿಂಗ್ ಲಿಂತ ಚಲೋ ಆಗಿ ಒಂದು ಕ್ಯಾಲ್ಕುಲೇಟರ್ ಕಂಪ್ಯೂಟಿಂಗ್ ಲಿಂತ ಸ್ಟಾರ್ಟ್ ಆಗಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಗುನು ಬಂದು ನಿಂತಿದೆ. ಹಾಗೆ ಮುನ್ನುಗ್ತಾ ಇದೆ ಕಂಪ್ಯೂಟರ್ ಸೈನ್ಸ್, ಮುನ್ನುಗ್ತಾ ಇದೆ, ಟ್ರೆಂಡಿಂಗ್ ಬ್ರಾಂಚ್ ಇದೆ. ಸೊ ಬೇಸಿಕಲಿ ಹ್ಯೂಮನ್ ಕಂಫರ್ಟ್ನೆಸ್ ಇವತ್ತಿಗೆ ಪ್ರತಿಯೊಂದು ಟೆಕ್ನಾಲಜಿನ ಕೈಯಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇಟ್ಸ್ ಆಲ್ ಅಬೌಟ್ ದ ಹೆಲ್ಪ್ ಆಫ್ ಕಂಪ್ಯೂಟರ್ ಇಂಜಿನಿಯರ್ಸ್. ಅಂಡ್ ಕಂಪ್ಯೂಟರ್ ಇಂಜಿನಿಯರ್ಸ್ ದೇ ಆರ್ ಬೇಸಿಕಲಿ ವಾಟ್ ದೇ ಆರ್ ಡೂಯಿಂಗ್ ಇಸ್ ಕೋಡಿಂಗ್ ಬರಿತಾ ಇದ್ದಾರೆ. ಸೊ ನಿಮಗೆ ರಿಕ್ವೈರ್ಮೆಂಟ್ ಯಾವ ತರ ಇರ್ತೈತೆ, ಸೊ ಅದಕ್ಕೆ ಅದನ್ನೆಲ್ಲ ಕೋಡಿಂಗ್ ಬರೀತಾ ಇದ್ದಾರೆ. ಕೋಡಿಂಗ್ ಬರೆದ್ಬಿಟ್ಟು ನಿಮಗೆ ಅವರು ಎಕ್ಸಿಕ್ಯೂಷನ್ ಮಾಡಿ ದೇ ಆರ್ ಗೋಯಿಂಗ್ ಟು ಈ ನಿಮಗೆ ಯಾವುದೇ ಯೂಸೇಜ್ ಆಗಿರ್ಬೋದು ಕಸ್ಟಮರ್ ಯೂಸೇಜ್ಗೆ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಯು. ಅಂಡ್ ಇದರಲ್ಲಿ ಮೇಂಟೆನೆನ್ಸ್ ಇಂಜಿನಿಯರ್ಸ್ ಬರ್ತಾರೆ, ಕೋಡಿಂಗ್ ಇಂಜಿನಿಯರ್ಸ್ ಬರ್ತಾರೆ ಮತ್ತು ಮೇಂಟೆನೆನ್ಸ್ ಇಂಜಿನಿಯರ್ಸ್ ಈಚ್ ಅಂಡ್ ಎವ್ರಿಥಿಂಗ್. ಓಕೆ ದೇ ಆರ್ ಟೇಕಿಂಗ್ ಕೇರ್ ಆಫ್ ಇಟ್. ರೈಟ್. ಅಂದ್ರೆ ಇದ್ರೊಳಗಡೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪ್ರೋಗ್ರಾಮ್ಸ್ ಗಳನ್ನ ಅಥವಾ ಎಐಸ್ ಅಂತ ಹೇಳಿದ್ವಿ, ಎಐ ಜನರೇಟ್ ಮಾಡೋದು ಅಥವಾ ಎ ಒಂದು ಮಾಡಿಫೈ ಮಾಡೋದನ್ನ ಹೇಳಿದ್ರಿ, ಅಥವಾ ಯಾವುದೇ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಾವೇ ಕಂಪ್ಯೂಟರ್ ಬೇಕಾಗ್ತದೆ. ಸೊ ಕಂಪ್ಯೂಟರ್ ಸೂಪರ್ ನೆಸೆಸರಿ ಟು ದ ಈಗಿನ ಜನರೇಷನ್ ಅಥವಾ ನಾವು ಈ ಒಂದು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಬಹಳಷ್ಟು ಸೂಪರ್ ನೆಸೆಸರಿ ಕಂಪ್ಯೂಟರ್. ಸೊ ಅದಕ್ಕೆ ನಾವು ಕಂಪ್ಯೂಟರ್ ಇಂಜಿನಿಯರಿಂಗ್ ಬಗ್ಗೆ ಬಹಳಷ್ಟು ಕ್ಯೂರಿಯಸ್ ಇತ್ತು ನಮಗೆ, ಅತ್ಯವಶ್ಯಕ. ಇವಾಗ ಹೇಗಾಗಿದೆ ಅಂದ್ರೆ ಮನುಷ್ಯರು ಬದುಕೋಕ್ಕಿಂತ ಮನುಷ್ಯರ ಜೊತೆ ಕಂಪ್ಯೂಟರ್ ಬದುಕೋಕೆ ಸೊ ಆ ತರನೇ ಆಗಿದೆ ಬಿಡಿ. ಸೊ ಈಗ ಇದ್ರ ಜೊತೆಗೇನೆ ನಾವು ಈಗ ಹೊಳ್ಳೆ ಪಸ್ ಏನ ಇಂಜಿನಿಯರಿಂಗ್ ಅಂದ್ರೆ ಅದು ಡಿಪ್ಲೊಮಾ ಅಂತ ಈ ಒಂದು ಐಡಿಯಾಸ್ ಬಗ್ಗೆ ಬರೋಣ, ಹೌದಾ? ಸೊ ಈಗ ಈ ಒಂದು ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡ್ಬೇಕಾದ್ರೆ ಅಂದ್ರೆ ಈಗ ನಾವು ಏನ್ ಹೇಳಿದ್ರಿ, ನೀವು ಈ ಒಂದು PUC ಸೈನ್ಸ್ ಮೇಲೆ 2 ವರ್ಷ ಅಂತ ಹೇಳಿದ್ರಿ. ಇನ್ ಕೇಸ್ ಅವರು ಡಿಪ್ಲೊಮಾನ SSLC ಮೇಲ್ ಮಾಡಿದ್ರೆ ಎಷ್ಟು ವರ್ಷ ಇರ್ತದೆ ಡ್ಯೂರೇಷನ್ ಅವರಿಗೆ? ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಲ್ಲ ಸರ್, ಡಿಪ್ಲೊಮಾದವ್ರಿಗೆ. SSLC ಮೇಲೆ ಡಿಪ್ಲೊಮಾದವ್ರಿಗೆ ಎಷ್ಟು ವರ್ಷ ಇರುತ್ತೆ? ಸೊ SSLC ನಂತರ ಡಿಪ್ಲೊಮಾ 3 ವರ್ಷದ ಕೋರ್ಸು. ತಿರ್ಗಾ ನಾನು ಆವಾಗ್ಲೇ ಹೇಳಿದ ಪ್ರಕಾರ PUC ಸೈನ್ಸ್ ಕಂಪ್ಲೀಟ್ ಆಗಿದ್ರೆ ಅಥವಾ ITI ಕಂಪ್ಲೀಟ್ ಆಗಿದ್ರೆ ಅವ್ರಿಗೆ 2 ವರ್ಷದ ಕೋರ್ಸು. SSLC ನಂತರ ಆದ್ರೆ 3 ವರ್ಷದ ಕೋರ್ಸ್. ಡಿಪ್ಲೊಮಾ 3 ವರ್ಷದ ಕೋರ್ಸು. ಇದು 3 ವರ್ಷ ಆದ್ಮೇಲೆ ಅವನು ಉದ್ಯೋಗಕ್ಕಾದ್ರೂ ಹೋಗ್ಬೋದು ಅಥವಾ ಹೈಯರ್ ಎಜುಕೇಶನ್ ಬಯಸ್ತಾನೆ ಅಂತಂದ್ರೆ ಹಿ ಕ್ಯಾನ್ ಗೋ ಫಾರ್ ದ ಇಂಜಿನಿಯರಿಂಗ್. ಸೊ ಡಿಪ್ಲೊಮಾ ನಂತರ ಅವನು ವಿದ್ಯಾರ್ಥಿ ಇಂಜಿನಿಯರಿಂಗ್ ಮಾಡಿದ್ರೆ ಫಾರ್ ದ ಪೀರಿಯಡ್ ಆಫ್ 3 years ಅವನು ಡೈರೆಕ್ಟ್ ಲ್ಯಾಟರಲ್ ಎಂಟ್ರಿ ಅಡ್ಮಿಷನ್ ತಗೊಂತಾನೆ. ಅವ್ನಿಗೆ 3 ವರ್ಷ ಅವಕಾಶ ಇರ್ತದೆ. ಓಹೋ, ಅಂದ್ರೆ ಈಗ PUC ಸೈನ್ಸ್ ದವರು ಡಿಪ್ಲೊಮಾದಲ್ಲಿ ಲ್ಯಾಟರಲ್ ಎಂಟ್ರಿ ತಗೊಂಡ್ರೆ ಈ ಡಿಪ್ಲೊಮಾ ಮುಗಿಸ್ತವ್ರು ನೀವು ಇಂಜಿನಿಯರ್ ಒಳಗಡೆ ಲ್ಯಾಟರಲ್ ಎಂಟ್ರಿ ತಗೊಂತಾರೆ. ಸೊ ಈ ತರ ಇದೆ ಅಂದ್ರೆ ಇದು ಚೈನ್ ತರ. ಓಕೆ, ರೈಟ್. ದೆನ್ ನೆಕ್ಸ್ಟ್ ಇವಾಗ ಈ PUC ಸೈನ್ಸ್ ದವರು ಈಗ ನೀವು ಡಿಪ್ಲೊಮಾದವ್ರು ಹೇಳಿದೆ, ಡಿಪ್ಲೊಮಾ ಡೈರೆಕ್ಟ್ ಲ್ಯಾಟರಲ್ ಎಂಟ್ರಿ ಬರ್ತಾರೆ. PUC ಸೈನ್ಸ್ ಮುಗಿಸ್ತವ್ರು ಇಂಜಿನಿಯರಿಂಗ್ ಮಾಡಿದ್ರೆ ಎಷ್ಟು ವರ್ಷ ಮಾಡ್ತಾರೆ ಸರ್? PUC ಸೈನ್ಸ್ ಮುಗಿದಂತ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ 4 ವರ್ಷ ಇರ್ತೈತಿ. ಫಸ್ಟ್ ಇಯರ್ ಎಲ್ಲ ಆಲ್ ಅಬೌಟ್ ಬೇಸಿಕ್ ಇಂಜಿನಿಯರಿಂಗ್ ಇರ್ತೈತಿ. ನೆಕ್ಸ್ಟ್ ರಿಮೈನಿಂಗ್ 3 years ಏನೈತಿ ಅವ್ರವ್ರ ಕನ್ಸರ್ನ್ ಅಥವಾ ರೆಸ್ಪೆಕ್ಟಿವ್ ಬ್ರಾಂಚಸ್ ಮೇಲೆ ಫೋಕಸ್ ಮಾಡ್ತಾರೆ. ಸೊ ದೇ ಆರ್ ಗೋಯಿಂಗ್ ಟು ಸ್ಪೆಂಡ್ 4 years. ಅವ್ರಿಗೆ 4 ವರ್ಷದ ಕೋರ್ಸ್ ಇರ್ತೈತಿ. ಸೊ ಡಿಪ್ಲೊಮಾ ಮುಗಿದವ್ರಿಗೆ 3 ವರ್ಷದ ಕೋರ್ಸ್ ಇರ್ತೈತಿ. ಬಟ್ ಒನ್ ಬೆನಿಫಿಟ್ ಫಾರ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್ ಈಸ್ ಅರ್ಲಿಯರ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪೋಸ್ ಫಾರ್ ದ ಟೆಕ್ನಿಕಲ್ ಫೀಲ್ಡ್. ಸೊ ಅವ್ರು ಯಾವ ಬ್ರಾಂಚ್ ಹೋಗ್ತಾ ಇದಾರೆ, ಉದಾಹರಣೆ ಸಿವಿಲ್ ಇಂಜಿನಿಯರಿಂಗ್ ಅಂತಂದ್ರೆ ಸೊ ಅವ್ನು SSLC ನಂತರ ಆ ಬ್ರಾಂಚಿಗೆ ಎಕ್ಸ್ಪೋಸ್ ಆಗ್ತಾನೆ ಆಲ್ಮೋಸ್ಟ್ ಆಲ್. ಸೊ 3 ವರ್ಷ ಡಿಪ್ಲೊಮಾ ಕೋರ್ಸ್ ಮತ್ತು 3 ವರ್ಷ ಇಂಜಿನಿಯರಿಂಗ್, ಆಲ್ಮೋಸ್ಟ್ ಆಲ್ 6 years ಅವನು ಅದೇ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗ್ತಾನೆ. ಸೊ ಅದು ಬಟ್ ಆ ಒಂದು ಅವಕಾಶ PUC ದವ್ರಿಗೆ ಸಿಗೋದಿಲ್ಲ, ಕೇವಲ 4 ವರ್ಷ. ಅಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಕಡಿಮೆ. ಬಟ್ ಡಿಪ್ಲೊಮಾದ ನಂತರ ಹೋದ್ರೆ ಟೆಕ್ನಿಕಲಿ ದೇ ಆರ್ ಗೋಯಿಂಗ್ ಟು ಬಿ ಅಂದ್ರೆ ಅಡಿಷನಲ್ ಅಡ್ವಾಂಟೇಜ್. ನಿಮ್ ಪ್ರಕಾರ ಐಡಿಯಾಸ್ ಪ್ರಕಾರ ನಾ ಹೇಳ್ಬೇಕಂದ್ರೆ ನೀವ್ ಒಂದ್ ಏನ್ ಥಾಟ್ ಪ್ರೋಸೆಸ್ ಹೇಳಿದ್ರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ PUC ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡೋದ್ರಲ್ಲಿ ನೀವು PUC ಸೈನ್ಸ್ ಮಾಡಿದ್ರು ಕೂಡ ಯು ಕ್ಯಾನ್ ಚೂಸ್ ದ ಡಿಪ್ಲೊಮೋ ಅಂಡ್ ಆಫ್ಟರ್ ಕಂಪ್ಲೀಷನ್ ಆಫ್ ಡಿಪ್ಲೊಮೋ ಯು ಕ್ಯಾನ್ ಚೂಸ್ ದ ಇಂಜಿನಿಯರಿಂಗ್ ಅಂತ ಹೇಳ್ತಾ ಇದ್ದಾರೆ. ದಟ್ ವಾಸ್ ವೆರಿ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಬೋತ್ ಆಪ್ಷನ್ಸ್ PUC ಸೈನ್ಸ್ ಅಥವಾ ಡೈರೆಕ್ಟ್. ಅಂದ್ರೆ ಈಗ PUC ಸೈನ್ಸ್ ಮಾಡಿ ಡಿಪ್ಲೊಮಾ ಮಾಡಿದ್ರೆ ಅವರಿಗೆ ಎಕ್ಸ್ಟ್ರಾ ನಾಲೆಜ್ ಅಂದ್ರೆ ಏನೋ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಅಥವಾ ಐಡಿಯಾಲಜಿಗಳು ಜಾಸ್ತಿ ಉಟ್ಕೊಂತವಂತೆ. ಅಂದ್ರೆ ಈಗ ಡೈರೆಕ್ಟ್ ಆಗಿ ನಾವು PUC ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಹೋದಾಗ ಅಲ್ಲಿ ನಾವು ಬೇಸಿಕ್ ಅಥವಾ ಏನೋ ಒಂದು ಬಹಳ ಡಿಫಿಕಲ್ಟಿ ಫೇಸ್ ಮಾಡ್ಬೇಕಾಗ್ತದೆ, ಹೌದಿಲ್ಲ ಸರ್? ಸೊ ಹಾಗಾಗಿ ನಾವು ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಅದರ್ವೈಸ್ ಯು ಕ್ಯಾನ್ ಚೂಸ್ ಡೈರೆಕ್ಟ್ ಇಂಜಿನಿಯರ್. ಅಂದ್ರೆ ನೀವು ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ಡೈರೆಕ್ಟ್ ಆಗಿ ಡಿಪ್ಲೊಮಾ ಹೋಗ್ಬೋದು, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಚೂಸ್ ಮಾಡಬಹುದು, ಹೌದಾ ಸರ್? ಸೊ ಇಲ್ಲಿ ಒಂದು ವಿಷಯನ ಏನ ನಾವು ಹೇಳ್ಬೇಕಪ್ಪ ಅಂತಂದ್ರೆ PUC ಸೈನ್ಸ್ ನಂತರ 4 ವರ್ಷ. ಸೊ SSLC ನಂತರ 3 ವರ್ಷ ಪ್ಲಸ್
ಲ್ಯಾಟರಲ್ ಎಂಟ್ರಿ ಇಂಜಿನಿಯರಿಂಗ್ ಆಗಿರೋದ್ರಿಂದ ಅಲ್ಲಿ 3 ವರ್ಷ ಪ್ಲಸ್ 6 ವರ್ಷ. PUC ಸೈನ್ಸ್ ಮೇಲೆ ಆದ್ರೆ 2 ವರ್ಷ PUC ಮತ್ತು 4 ವರ್ಷ ಇಂಜಿನಿಯರಿಂಗ್. ಅಲ್ಲಿ ಕೂಡ 6 ವರ್ಷ. ಅಲ್ಲಿ ಎರಡು ಸೇಮ್ ಆಗ್ಬಿಡ್ತಲ್ಲ ಸರ್. ವೆರಿ ನೈಸ್. ದಟ್ ಈಸ್ ಅ ಮೇನ್ ಡಿಫ್ರೆನ್ಸ್. ಏನಪ್ಪಾ ಅಂತಂದ್ರೆ ಇಲ್ಲಿ 6 ವರ್ಷದಲ್ಲಿ ಅವನು 2 ವರ್ಷ PU ಸೈನ್ಸ್ ಕಲಿತಾನೆ, 1 ವರ್ಷ ಬೇಸಿಕ್ ಇಂಜಿನಿಯರಿಂಗ್ ಕಲಿತಾನೆ. ಅವನು ತಗೊಂತಾ ಇರುವಂತ ಸ್ಟ್ರೀಮಿಗೆ 3 ವರ್ಷ ಟಚ್ ಇರೋದಿಲ್ಲ. ಸೊ ಕೇವಲ 6 ವರ್ಷದಲ್ಲಿ 3 ವರ್ಷ ಮಾತ್ರ ಅವನು ಪರ್ಟಿಕ್ಯುಲರ್ ಸ್ಟ್ರೀಮ್ ಅಲ್ಲಿ ಕಲಿತಾನೆ. ಸೊ ಬಟ್ ಇಲ್ಲಿ ಡಿಪ್ಲೊಮಾ ಕಲಿಯೋದ್ರಲ್ಲಿಂತ 3 ವರ್ಷದಲ್ಲಿ ಹಾರ್ಡ್ಲಿ ಫಸ್ಟ್ ಆರ್ ಸೆಕೆಂಡ್ ಸೆಮಿಸ್ಟರ್ ಅಗೇನ್ ಇಲ್ಲಾದ್ರೂ ಕೂಡ ಬೇಸಿಕ್ ಸಬ್ಜೆಕ್ಟ್ಸ್ ಕಲಿತಾನೆ. ದೆನ್ ಫ್ರಮ್ ಥರ್ಡ್ ಆರ್ ಫೋರ್ತ್ ಸೆಮಿಸ್ಟರ್ ಹಿ ಇಸ್ ಗೋಯಿಂಗ್ ಟು ಟೇಕ್ ಎಂಟರ್ ಇನ್ ಟು ದ ಕೋರ್ ಕೋರ್ಸಸ್. ಇಲ್ಲಿ 2 ವರ್ಷ ಪ್ಲಸ್ ಅಲ್ಲಿ 3 ವರ್ಷ, 5 ವರ್ಷ ಪರ್ಟಿಕ್ಯುಲರ್ ಆಗಿ ಒಂದೇ ಸ್ಟ್ರೀಮ್ ಮೇಲೆ ಫೋಕಸ್ ಮಾಡಿರೋದ್ರಲ್ಲಿಂತ ಹಿ ಇಸ್ ಗೋಯಿಂಗ್ ಟು ಬಿ ಫೋರ್ ಫ್ರಂಟ್. ಸೊ ಟೆಕ್ನಿಕಲಿ ಕಾಂಪಿಟೇಷನ್ ಮಾಡಿದಾಗ ಟೆಕ್ನಿಕಲಿ ಸ್ವಲ್ಪ ಇವರು ಇರ್ತಾರೆ. ಸೊ ದಟ್ ಈಸ್ ಅನ್ ಅಡಿಷನಲ್ ಅಡ್ವಾಂಟೇಜ್ ಫಾರ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ಗಳು ಮಾಡ್ಲಿಕ್ಕೆ ಅಥವಾ ಇಂಜಿನಿಯರಿಂಗ್ ಆದ್ರೂ ಆಗಿರ್ಬೋದು, ಅದನ್ನ ಹೊರತುಪಡಿಸಿ ಡಿಪ್ಲೊಮಾನಾದ್ರೂ ಆಗಿರ್ಬೋದು, ಇವೆರಡು ಕೋರ್ಸ್ ಮಾಡ್ಲಿಕ್ಕೆ ವಿದ್ಯಾರ್ಥಿ ಅವನ ಹಿಂದಿನ ವರ್ಷಗಳಲ್ಲಿ ಏನು ಪರ್ಸೆಂಟೇಜ್ ಮಾಡಿರ್ಬೇಕು ಸರ್, ಅಂದ್ರೆ ಏನು ಪರ್ಸೆಂಟೇಜ್ ನ ಕ್ಯಾರಿ ಮಾಡಿರ್ಬೇಕು ಅಂದಾಗ ಇವನು ಈ ಒಂದು ಕೋರ್ಸ್ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತಾನೆ ಸರ್? See, sir, this is an additional advantage for the students. So there is no hard and fast rule. Just suppose if a student get passed ಆಗಿದ್ರು ಕೂಡ ಅವನು he is eligible for the courses. But ಅಲ್ಲಿ ಅವನು ಒಂದು ಒಳ್ಳೆ ಕಾಲೇಜ್ ಆಪ್ಟ್ ಮಾಡಬೇಕಂತಂದ್ರೆ he has to be some good percentage. ಸೊ ಅಲ್ಲಿ ಮೆರಿಟ್ ಕನ್ಸಿಡರೇಷನ್ ಆಗೋದ್ರಲ್ಲಿಂದ ಅದೊಂದು ಪಾಯಿಂಟ್ ಅವನಿಗೆ ಮ್ಯಾಟರ್ ಆಗುತ್ತೆ. ಬಟ್ ಅದನ್ನ ಬಿಟ್ರೆ ಸಪೋಸ್ ಇಫ್ ಹೀಸ್ ದ ಎಲಿಜಿಬಿಲಿಟಿ ಬಂದ್ಬಿಟ್ಟು ಸಪೋಸ್ ಇಫ್ ಹಿ ಪಾಸ್ ಸೆಕೆಂಡ್ PUC ಆರ್ ಇಫ್ ಹಿ ಪಾಸ್ SSLC ಹಿ ಇಸ್ ಡೈರೆಕ್ಟ್ಲಿ ಎಲಿಜಿಬಲ್ ಫಾರ್ ದ ಡಿಪ್ಲೊಮಾ ಆಸ್ ವೆಲ್ ಆಸ್ ಇಂಜಿನಿಯರಿಂಗ್. ರೈಟ್. ಅಂದ್ರೆ ಇವಾಗ ಪಾಸ್ ಆದ ತಕ್ಷಣ ಕೂಡ ನಾವೇನ್ ಮಾಡ್ಬೋದು, ಡಿಪ್ಲೊಮಾ ಮಾಡ್ಬೋದು ಅಥವಾ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಒಂದು ಸಮ್ ಕ್ರೈಟೀರಿಯಾದಲ್ಲಿ ಮುಂದೆ ನಾವು ಇಂಜಿನಿಯರಿಂಗ್ PUC ಪಾಸ್ ಆದ್ಮೇಲೆ ಆ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳನ್ನ ನೀವು ಡೀಲ್ ಮಾಡಬೇಕು. ಬಟ್ PUC ಪಾಸ್ ಆದ್ರೂ ಕೂಡ ನಿಮ್ಗೆ ಇಂಜಿನಿಯರಿಂಗ್ ಎಂಟ್ರಿ ಆಗೋದಕ್ಕೆ ಅವಕಾಶ ಇರ್ತಾವು. ಸೊ ಅದ್ರ ಜೊತೆಗೆ ಇದ್ರೊಳಗಡೆ ಜಾಬ್ ಆಪರ್ಚುನಿಟೀಸ್ ಗಳ ಬಗ್ಗೆ ಅದೀಗ ಜಾಬ್ ಆಪರ್ಚುನಿಟಿ ಮುಂಚೆ ಇನ್ನೊಂದು ಕ್ವಶನ್ ಬಂತು ಸರ್ ಅವಾಗ. ಏನಪ್ಪಾ ಅಂದ್ರ ಈ ಒಂದು ಇಂಜಿನಿಯರಿಂಗ್ ನಾವು ಮಾಡ್ತಿರ್ತೀವಿ ಅಥವಾ ಡಿಪ್ಲೊಮಾ ಮಾಡ್ತಿರ್ತೀವಿ, ಇದ್ರೊಳಗಡೆ ನಾವು ಥೆರಟಿಕಲ್ ಮಾತ್ರ ಕಲಿತೀವೋ ಅಥವಾ ಇದ್ರೊಳಗಡೆ ಪ್ರಾಕ್ಟಿಕಲ್ ಕೂಡ ನಾವು ಕಲಿತೀವೋ ಅನ್ನೋದನ್ನ ಡಿಸ್ಕಷನ್. ವೆರಿ ಗುಡ್ ಕ್ವಶನ್. ಸೊ ಇವಾಗ ಮೆಡಿಕಲ್ ಫೀಲ್ಡ್ ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಪ್ಯಾರಲಲ್ ವೇದೊಳಗೆ ಹೋಗ್ತಾ ಇದ್ರು. ಒಂಥರ ರೈಲ್ ಟ್ರ್ಯಾಕ್ ಇದ್ದಂಗೆ. ಇದು ಒಂದು ವೀಲ್ ಥಿಯರಿ ಆದ್ರೆ ಇನ್ನೊಂದು ವೀಲ್ ಪ್ರಾಕ್ಟಿಕಲ್ ಪ್ಯಾರಲಲ್ಲಿ ಹೋಗ್ತಾ ಇತ್ತು. ಸ್ವಲ್ಪ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಕೂಡ ದೇ ಆರ್ ಆಲ್ಸೋ ಗೆಟಿಂಗ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಸ್ವಲ್ಪ ಇದು ಒಂದು ಬ್ರಿಡ್ಜ್ ಗ್ಯಾಪ್ ಇತ್ತು. ದಟ್ ಈಸ್ ಇಂಡಸ್ಟ್ರಿಯಲ್, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಕರೆಂಟ್ ಇಂಡಸ್ಟ್ರಿ ಮತ್ತು ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಕ್ಲಾಸ್ ರೂಮ್, ನಥಿಂಗ್ ಬಟ್ ಕರಿಕ್ಯುಲಮ್. ಅದು ಸ್ವಲ್ಪ ಬ್ರಿಡ್ಜ್ ಗ್ಯಾಪ್ ಇತ್ತು. ಸೊ ಈಗ ಆ ಬ್ರಿಡ್ಜ್ ಗ್ಯಾಪ್ ಕೂಡ ಕರಿಕ್ಯುಲಮ್ ಏನೈತಿ ಯೂನಿವರ್ಸಿಟೀಸ್ ಫುಲ್ಫಿಲ್ ಮಾಡಿದಾವೆ. ಸೊ ಕಮಿಂಗ್ ಟು ದ ಡಿಪ್ಲೊಮಾ, ಇವಾಗ C25 ಅಂತ ಫ್ರೇಮ್ ವರ್ಕ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಇಂಟಿಗ್ರೇಟೆಡ್ ಕೋರ್ಸಸ್ ಇದಾವೆ, ನಾವು ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ದೇ ಆರ್ ಸ್ಟಡಿಂಗ್. ಓಕೆ, ಸೊ ಯಾವ ವಿಷಯನ ಅವರು ಥಿಯರಾಟಿಕಲಿ ಕಲಿತಾ ಇದ್ದಾರೆ ಅಲ್ಲೇ ಇನ್ಸ್ಟಂಟ್ ಆಗಿ ದೇ ಆರ್ ಗೋಯಿಂಗ್ ಟು ಬಿ ಲರ್ನಿಂಗ್ ದ ಪ್ರಾಕ್ಟಿಕಲ್ ಕೋರ್ಸಸ್. ಸೊ ಇದು ಒಂದು ಅಡಿಷನಲ್ ಅಡ್ವಾಂಟೇಜ್ ಇದೆ. ಅಂಡ್ ಇಂಜಿನಿಯರಿಂಗ್ ಆಲ್ಸೋ ನಾವು ದೇ ಹ್ಯಾವ್ ಇನ್ಕ್ಲೂಡೆಡ್ ದ ಇಂಟರ್ನ್ಶಿಪ್ಸ್ ಆಲ್ಸೋ. ಸೊ ಇವಾಗ ಏನಿದೆ, ಆ ಗ್ಯಾಪ್ ಇಂಡಸ್ಟ್ರಿ ಮತ್ತು ಸ್ಟೂಡೆಂಟ್ಸ್ ಮತ್ತೆ ಅದು ಏನು ಗ್ಯಾಪ್ ಇತ್ತು ಬ್ರಿಡ್ಜ್ ಗ್ಯಾಪ್ ನ ಅದನ್ನ ಯೂನಿವರ್ಸಿಟಿ ಇವಾಗ ಪ್ರೆಸೆಂಟ್ಲಿ ಫುಲ್ಫಿಲ್ ಮಾಡಿದೆ. ಸೊ ಆ ಪ್ರಾಬ್ಲಮ್ ಇಲ್ಲ. ದೇ ಹ್ಯಾವ್ ಟು ಲರ್ನ್ ಪ್ರಾಕ್ಟಿಕಲಿ ಆಲ್ಸೋ ಅಂಡ್ ಥಿಯರಿಟಿಕಲಿ ಆಲ್ಸೋ. ದಟ್ ವಾಸ್ ಅ ಗುಡ್ ಥಿಂಗ್. ಯಾಕಂದ್ರೆ ವಿದ್ಯಾರ್ಥಿಗಳು ಬರೀ ಥಿಯರಿಟಿಕಲ್ ಮಾತ್ರ ಕಲ್ತಾಗ ಅವರು ಮುಂದೆ ಹೋದಾಗ ಬಹಳ ಡಿಫಿಕಲ್ಟಿನ ಫೇಸ್ ಮಾಡಬೇಕು. ಪ್ರಾಕ್ಟಿಕಲ್ ಸೆಕ್ಟರ್ ಒಳಗೆ ಜಾಬ್ ಸೆಕ್ಟರ್ ಒಳಗೆ ಹೋದಾಗ ದೇ ಹ್ಯಾವ್ ಟು ಫೇಸ್ ಅ ಡಿಫಿಕಲ್ಟಿ. ಸೊ ಹಾಗಾಗಿ ಪ್ರಾಕ್ಟಿಕಲ್ ಇದ್ದಷ್ಟು ವಿದ್ಯಾರ್ಥಿಗಳು ಜನರಲ್ ಆಗಿ ಏನು ಗ್ರೋತ್ ಆಗ್ತಾರೆ ಅದ್ರ. ಸೊ ಪ್ರಾಕ್ಟಿಕಲ್ ಇರೋದು ಬಹಳ ಮುಖ್ಯ ಆಗ್ತದೆ. ಅದನ್ನ ನಿಮ್ಮ ಯೂನಿವರ್ಸಿಟಿ ಅವರು ಫುಲ್ಫಿಲ್ ಮಾಡಿದ್ದಾರೆ. ಸೊ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರ, ಸೊ ಇದು ಇನ್ ಕೇಸ್ ನಾವೀಗ ಇಂಜಿನಿಯರಿಂಗ್ ಮಾಡಿದ್ವಿ ಅಥವಾ ಡಿಪ್ಲೊಮಾ ಮಾಡಿದ್ವಿ ಅಂದ್ರೆ ನಿಮ್ಮ ಒಂದು ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಬೋರ್ಡ್ ಆಗಿರ್ಬೋದು ಯಾವ ಒಂದು ಸೆಂಟ್ರಲ್ ಆಗಿರ್ತಾವ ಅಥವಾ ಏನ್ ಸ್ಟೇಟ್ ಒಳಗೂ ಕೂಡ ಮಾನ್ಯತೆ ಪಡೆದಿರ್ತಾವ ಸರ್? ಮಾನ್ಯತೆ ಬಂದ್ಬಿಟ್ಟು ಎಲ್ಲಾ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ ಗಳಿಗೆ ಮಾನ್ಯತೆ ಪಡೆಯುವುದೇ AICT, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್. ಸೊ ಅದಕ್ಕೆ ಎಲ್ಲ ಕಾಲೇಜಸ್ಗೂ ಮಾನ್ಯತೆ ಕೊಡುವುದಿದೆ. ಕಮಿಂಗ್ ಟು ದ ಡಿಪ್ಲೊಮಾ, ಸ್ಟೇಟ್ ಲೆವೆಲ್ ಬಂದ್ಬಿಟ್ಟು ಕರ್ನಾಟಕ ತಾಂತ್ರಿಕ ಶಿಕ್ಷಣ ಇಲಾಖೆ ಡಿಪ್ಲೊಮಾ ಟೆಕ್ನಿಕಲ್ ಎಜುಕೇಶನ್ ಅವ್ರ ಅಂಡರ್ ಅಲ್ಲಿ ನಮ್ದು ಡಿಪ್ಲೊಮಾ ಪಾಲಿಟೆಕ್ನಿಕ್ಸ್ ಬರ್ತವೆ. ಮತ್ತು ಕಮಿಂಗ್ ಟು ದ ಇಂಜಿನಿಯರಿಂಗ್ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ VT ಯೂನಿವರ್ಸಿಟಿ ಬರ್ತೈತೆ. ಅಂಡ್ ಸರ್ಟನ್ ಸಮ್ ಆಫ್ ದ ಇನ್ಸ್ಟಿಟ್ಯೂಟ್ಸ್ ಆರ್
ಡೀಮ್ಡ್ ಯೂನಿವರ್ಸಿಟೀಸ್ ಅಂತ ಕರೀತಾರೆ, ಸೆಲ್ಫ್ ಯೂನಿವರ್ಸಿಟಿ. ಸೊ ದೀಸ್ ಆರ್ ದ ವೇರಿಯಸ್ ಕ್ಯಾಟಗರೀಸ್. ಓಕೆ ಓಕೆ. ಅಂದ್ರೆ AICTE ಇಂದ ನಿಮ್ದು ವೆರಿಫೈ ಮಾನ್ಯತೆ ಪಡೆದಿರೋದು ಎಲ್ಲಾ ಇಂಜಿನಿಯರಿಂಗ್ ಕಾಲೇಜಸ್ ಅಥವಾ ಡೀಮ್ಡ್ ಆಗಿರ್ಬೋದು ಅಥವಾ VIT ಅಂತ ಹೇಳಿದ್ರಿ ನೀವು. ಡೀಮ್ಡ್ ಆಗಿರ್ಬೋದು, ಇಟ್ಸ್ ಕಮ್ಸ್ ಅಂಡರ್ BTU ಆಗಿರ್ಬೋದು, ಕಮ್ಸ್ ಅಂಡರ್ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕಾಲೇಜಸ್. ಪ್ರತಿಯೊಂದು ತಾಂತ್ರಿಕ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ದೇ ಹ್ಯಾವ್ ಟು ಗೆಟ್ ಅನ್ ಅಫಿಲಿಯೇಷನ್ ಫ್ರಮ್ ದ AICTE. That is very mandatory. Yes sir. Okay. And after that we will come to the directly ಜಾಬ್ ಆಪರ್ಚುನಿಟೀಸ್. ಓಕೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾವು ಯಾವುದೇ ಕೋರ್ಸ್ ಮಾಡಿರ್ಲಿ ಅಥವಾ ಯಾವುದೇ ಎಜುಕೇಶನ್ ಮಾಡಿರ್ಲಿ, ಏನೇ ಶಿಕ್ಷಣವನ್ನು ಪಡೆದಿರ್ಬೇಕು, ಸೊ ಅದನ್ನೆಲ್ಲ ಮುಗಿಸಿದ ಮೇಲೆ ಮುಖ್ಯವಾದ ಕೆಲಸ ಅಥವಾ ಮುಖ್ಯವಾದ ಮೇನ್ ಥೀಮ್ ಏನಪ್ಪಾ ಅಂದ್ರೆ, ನಾವು ಈ ಎಲ್ಲಾ ಎಜುಕೇಶನ್ ಕಲಿಬೇಕಾದ್ರೆ ಮೇನ್ ಥೀಮ್ ಏನಪ್ಪಾ ಅಂದ್ರೆ ಜಾಬ್. ಓಕೆ, ಹೌದಾ? ಸೊ ಜಾಬ್ ಆಪರ್ಚುನಿಟೀಸ್ ಇದ್ರೊಳಗಡೆ ಯಾವ ತರ ಇರ್ತಾವ ಸರ್? ಇನ್ ಕೇಸ್ ಇದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಈ ತರ ಯಾವ್ದಾದ್ರು ಸೆಕ್ಟರ್ಸ್ ಗಳಲ್ಲಿ ಯಾವ್ಯಾವ ತರ ಜಾಬ್ ಸ್ಕೇಲ್ ಇರ್ತಾವೆ ಅವರಿಗೆ? ಸೊ ಈಗ ಮೊದಲನೇದಾಗಿ ಜಾಬ್ ಅಪಾರ್ಚುನಿಟೀಸ್ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು 3 ತರ ಜಾಬ್ ಅಪಾರ್ಚುನಿಟೀಸ್: ಪ್ರೈವೇಟ್, ಗವರ್ನಮೆಂಟ್ ಆಸ್ ವೆಲ್ ಆಸ್ ಆಂಟರ್ಪ್ರಿನರ್ಶಿಪ್. ಓಕೆ. ಸೊ ಪ್ರೈವೇಟ್ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಸೂನ್ ಆಫ್ಟರ್ ಕಂಪ್ಲೀಷನ್ ಆಫ್ ದೇರ್ ಕೋರ್ಸ್, 3 ವರ್ಷದ ಕೋರ್ಸ್ ನಂತರ ದೇ ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ದ ಇಂಡಸ್ಟ್ರೀಸ್. ಸೊ ಜೂನಿಯರ್ಸ್ ಇಂಜಿನಿಯರ್ಸ್ ಅಂತ ಹೇಳ್ತಾರೆ, ತಗೊಂತಾರೆ ಇವ್ರನ್ನ. ಯೂಶುವಲಿ ಸೂಪರ್ವೈಸರ್ ಲೆವೆಲ್ ನಾಗ ತಗೊಂತಾರೆ. ದೇ ಆರ್ ಹ್ಯಾವಿಂಗ್ ಸಮ್ ಗುಡ್ ಸ್ಯಾಲರಿ, ಡಿಸೆಂಟ್ ಸ್ಯಾಲರಿ, ಅರೌಂಡ್ 25,000 to 30,000. So it starts with that, and later onwards, based upon their performance, it is going to be increased. And for diploma students in the government sectors, again alla 2 category ಬರ್ತವೆ, ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್. ಸೊ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಅವ್ರಿಗೆ JEE ಅಂತ ಹೇಳಿ ರೆಕ್ರೂಟ್ಮೆಂಟ್ ಮಾಡ್ತಾರೆ. ಸೊ ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಬಂದ್ಬಿಟ್ಟು ಅಗೇನ್ JEE ಅಂತ ಹೇಳಿ ರೆಕ್ರೂಟ್ಮೆಂಟ್ ಮಾಡ್ತಾರೆ. ಅಲ್ಲಿ ರೆಗ್ಯುಲರ್ ಆಗಿ ಫ್ರೀಕ್ವೆಂಟ್ಲಿ 2 ಎಕ್ಸಾಮಿನೇಷನ್ಸ್ ಬರ್ತವೆ. ದಟ್ ಈಸ್ SSC JEE ಅಂತ ಹೇಳಿ ಇಯರ್ಲಿ ಕಾಲ್ಫಾರ್ಮ್ ಆಗುತ್ತೆ. ಅದ ಬಿಟ್ರೆ RRB JEE, ಸೊ 3 to 4 years ಒನ್ಸ್ ಕಾಲ್ಫಾರ್ಮ್ ಆಗುತ್ತೆ. ದೀಸ್ ಆರ್ ದ ವೇರಿಯಸ್ ಅಪಾರ್ಚುನಿಟೀಸ್. ಇದು ಗವರ್ಮೆಂಟ್ ಸೆಕ್ಟರ್ ಅಲ್ಲಿ. ಲಾಸ್ಟ್ ಕಮಿಂಗ್ ಟು ದ ಎಂಟರ್ಪ್ರಿನರ್ಶಿಪ್. ಸೊ ನೌ-ಎ-ಡೇಸ್ ಇವನ್ ಗವರ್ನಮೆಂಟ್ ಈಸ್ ಮೋರ್ ಪುಷಿಂಗ್ ಟುವರ್ಡ್ಸ್ ದಿಸ್. ಸೊ ಉದ್ಯೋಗ ಮಾಡೋರ್ಗಿಂತಾನು ಉದ್ಯೋಗದಾತರಾಗಿರಿ, ಜಾಬ್ ಮಾಡೋರ್ಗಿಂತಾನು ಜಾಬ್ ಕೊಡೋರಾಗಿರಿ. ಆ ಒಂದು ಕ್ರಿಯೇಟಿವಿಟಿನ ನೀವು ಬೆಳೆಸ್ಕೊಳ್ರಿ, ಒಂದು ಇನೋವೇಷನ್ ಕಡೆನೆ ಬಿಲ್ಡ್ ಮಾಡ್ರಿ. ಸೊ ನೀವು ಲೀಡರ್ಸ್ ಆರಿ ಅಂತ ಇವನ್ ಗವರ್ಮೆಂಟ್ ಈಸ್ ಆಲ್ಸೋ ವಿಶಿಂಗ್ ಅಂಡ್ ಇಟ್ ಈಸ್ ಪುಷಿಂಗ್ ಟುವರ್ಡ್ಸ್ ದಟ್. ಇನ್ ಕೇಸ್ ಈಗ ಇಂಜಿನಿಯರಿಂಗ್ ಮಾಡಿದ್ರಿ, ಸೊ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಅಗೇನ್ ಸೇಮ್ 3 categories, that is private, government as well as again entrepreneurship. Okay. So private sectors ಅಲ್ಲಿ ಬಂದ್ಬಿಟ್ಟು ಇಂಜಿನಿಯರಿಂಗ್, so for hardware branches again it starts with a very decent salary. And coming for the IT field and computer science engineers ಆಗಿರ್ಬೋದು, ಇದು ಏನು IT field ಅಲ್ಲಿ ಇರೋದ್ರ, they are having very good salary. So since they are the paid in terms of dollars from the outsourcing, so they are having lakhs together packages, and even some of the companies they offer crores together in an IITs. So idu software companies ige, private sectors. In coming to the government sector, those who wishes to the government sector, again there is 2 categories. ಸೊ ರಾಜ್ಯ ಸರ್ಕಾರದಲ್ಲಿ ಇವರಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನೇಮಕಾತಿ ಮಾಡ್ಕೊಂತಾರೆ. ದೇ ಕ್ಯಾನ್ ಪ್ರಮೋಟ್ ಅಪ್ ಟು ದ ಲೆವೆಲ್ ಆಫ್ ಚೀಫ್ ಇಂಜಿನಿಯರ್ಸ್. ಸೊ ಅವ್ರಿಗೆಲ್ಲರೂ ಪ್ರಾಪರ್ ಪ್ರಮೋಷನ್ಸ್ ಆತಂದ್ರೆ ಇವನ್ ದೇ ಕ್ಯಾನ್ ಗೋ ಅಪ್ ಟು ದ ಚೀಫ್ ಇಂಜಿನಿಯರ್ಸ್ ರಾಜ್ಯ ಸರ್ಕಾರ. ಸೊ ಇನ್ ಕೇಂದ್ರ ಸರ್ಕಾರದಲ್ಲಿ ಬಂದ್ಬಿಟ್ಟು ಫಾರ್ ಇಂಜಿನಿಯರ್ಸ್ ಅಗೇನ್ ದೇ ಆರ್ ಗೋಯಿಂಗ್ ಟು ಬಿ ರೆಕ್ರೂಟಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಇಂಜಿನಿಯರ್. ಅಂಡ್ ಒನ್ ಮೋರ್ ಅಪಾರ್ಚುನಿಟಿ that they got through UPSC, that is Indian Engineering Service ಅಂತ ಹೇಳ್ಬಿಟ್ಟು, ಇವರಲ್ಲಿ ಡೈರೆಕ್ಟ್ಲಿ ದೇ ವಿಲ್ ಗೋ ಫಾರ್ ದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಗ್ರೂಪ್ ಎ ಆಫೀಸರ್ಸ್, ಇಂಜಿನಿಯರಿಂಗ್ ಕ್ಯಾಡರ್ ಅಲ್ಲಿ. ಸೊ ದಿಸ್ ಇಸ್ ಅನ್ ಅನದರ್ ಅಪಾರ್ಚುನಿಟಿ ಫಾರ್ ದ ಇಂಜಿನಿಯರ್ಸ್ ಇನ್ ದ ಗವರ್ನಮೆಂಟ್ ಸೆಕ್ಟರ್ಸ್. ಓಕೆ. ಲಾಸ್ಟ್ನೇದ್ ಬಂದ್ಬಿಟ್ಟು ಎಂಟರ್ಪ್ರಿನರ್ಶಿಪ್ ಅಗೇನ್. ಸೊ ಇಲ್ಲಿ ಗವರ್ನಮೆಂಟ್ ಎಂಟರ್ಪ್ರಿನರ್ಶಿಪ್ ಟುವರ್ಡ್ಸ್ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ನೌ ಅ ಡೇಸ್ ದ ಸ್ಟೂಡೆಂಟ್ಸ್ ಆರ್ ಆಲ್ಸೋ ವೆರಿ ಸ್ಪೋರ್ಟಿವ್ and they are moving towards entrepreneurship. So ಅವರು ಉದ್ಯೋಗ ಮಾಡೋರ್ಕಿಂತಾನು ಉದ್ಯೋಗ ನೀಡೋರಾಗ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಎಸ್, ವೆರಿ ಗುಡ್. ಈ ಉದ್ಯೋಗ ಮಾಡಿದ್ರೆ ನಾನು ಒಬ್ನೇ ಉದ್ಯೋಗ ಮಾಡ್ಬೋದು, ಆದ್ರೆ ಉದ್ಯೋಗ ಕೊಡಕಾದ್ರೆ ನನ್ನ ಕೆಪಾಸಿಟಿ ಮಿನಿಮಮ್ 2 to 3 ಕೊಡ್ಬೋದು. ನನ್ನ ಪೊಟೆನ್ಶಿಯಲ್ ಇದ್ರೆ 200 to 300 ಆಗ್ಬೋದು. ಇಟ್ ಮೇ ಅರೈಸ್ ಸಮ್ 2,000 to 3,000 ಆಲ್ಸೋ. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದ ಕೆಪಾಸಿಟೀಸ್. ಎಸ್. ಸೊ ನಾನಿವಾಗ ನಿಮಗೆ ಸ್ಯಾಲರಿ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದೆ, ಬಟ್ ನೀವು ಹೇಳಿಬಿಟ್ರಿ ಇವಾಗ. ಸೊ only I heard from you only for the people who get the salary per month lakh, ಅಂದ್ರೆ ಒಂದು ವರ್ಷ ತಿಂಗಳಿಗೆ ಲ್ಯಾಕ್ ಆಗಿ ಸ್ಯಾಲರಿ ತಗೊಂತಾರೆ ಅಂದ್ರೆ ಇಂಜಿನಿಯರ್ಸ್ ಗಳು ಮಾತ್ರ ತಗೊಂತಾರೆ ಅಂತ ಅನಿಸ್ತಾ ಇದೆ. ಸೊ
ಸೊ ಲ್ಯಾಕ್ ಪ್ಲಸ್ 1 lakh+. ಸೊ ಅಂದ್ರೆ ಇಷ್ಟೊಂದು ಅವಕಾಶಗಳಿದಾವೆ ಅದರೊಳಗಡೆ, ಈ ಪ್ರೈವೇಟ್ ಸೆಕ್ಟರ್ ಒಳಗಡೆ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ಆಗಿರ್ಬೋದು, ಎಂಟರ್ಪ್ರನರ್ಸ್ ಆಗಿರ್ಬೋದು, ಇವೆಲ್ಲ ಆಪರ್ಚುನಿಟೀಸ್ ಇದ್ದಾವೆ. ಸೊ ಇದ್ರೊಳಗಡೆ ಅವರು ದೇ ಕ್ಯಾನ್ ಗೆಟ್ ಎನಿ ಟೈಪ್ ಆಫ್ ಸ್ಯಾಲರಿ ಅಂತ ಹೇಳ್ತಾ ಇದೆ. ಸೊ ಇದೆಲ್ಲ ಆದ್ಮೇಲೆ ಕೂಡ ಸರ್ ವಿದ್ಯಾರ್ಥಿಗಳ ಏನ್ ಕ್ಯೂರಿಯಸ್ ಇರ್ತಂದ್ರೆ ಅವ್ರಿಗೆ, ಸೊ ಆಯ್ತ್ರಿ ನೀವೆಲ್ಲ ಹೇಳಿದ್ರಿ, ಇಂಜಿನಿಯರಿಂಗ್ ಅಂತ ಹೇಳಿದ್ರಿ, ಡಿಪ್ಲೊಮಾ ಅಂತ ಹೇಳಿದ್ರಿ, ಆಮೇಲೆ SSLC ಮೇಲೂ ಮಾಡಬಹುದು, ಇನ್ನೊಂದು PUC ಸೈನ್ಸ್ ಮೇಲೂ ಮಾಡಬಹುದು ಅಂತ ಹೇಳಿದ್ರಿ. ಸೊ ನಮ್ಗ ಬೆಸ್ಟ್ ಆಪ್ಷನ್ ಯಾವ ಸೆಕ್ಟರ್ ಆಗಿರೋ, ಅದ್ರ ಲೈಕ್ ಯಾವ ಒಂದು ಸೆಕ್ಷನ್ ಆಗಿರುತ್ತೆ. ಎಕ್ಸಾಂಪಲ್ ನಾವಿಲ್ಲಿ ನಾರ್ತ್ ಕರ್ನಾಟಕ ಒಳಗೆ ಒಂದಿಷ್ಟು ಕಾಲೇಜಸ್ ಗಳು ನೋಡ್ತೀವಿ, ಅಥವಾ ಸೌತ್ ಕರ್ನಾಟಕ ಒಳಗೆ ಒಂದಿಷ್ಟು ಕಾಲೇಜಸ್ ನೋಡ್ತೀವಿ. ಸೊ ನಮ್ಗೆ ಏನಾದ್ರು ಬೆಸ್ಟ್ ಕಾಲೇಜಸ್ ಅನ್ನ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಅಥವಾ ಸಜೆಸ್ಟ್ ಮಾಡ್ಬೇಕಂತಂದ್ರ, ನಿಮ್ಗ ನಾವು ಇಲ್ಲಿ ಸರ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ನೀವು ಅವ್ರಿಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾರ. ಓಕೆ, ಅಂದ್ರೆ ಪ್ರತಿಯೊಂದು ಕಾಲೇಜಸ್ ಯಾವ್ಯಾವ ಚಲೋ ಅದಾವ ಅಥವಾ ಯಾವ ಕಾಲೇಜ್ ಬೆಸ್ಟ್ ಇದಾವ, ನಿಮ್ಗೆ ಯಾವ ಕಾಲೇಜ್ ಒಳಗೆ ಕಲ್ತ್ರೆ ನಿಮ್ಗೆ ಬೆಸ್ಟ್ ಎಜುಕೇಶನ್ ಪಡಿತೀರಿ ಅನ್ನೋದನ್ನ ಒಂದೊಂದಾಗಿ ಡೀಟೇಲ್ ಆಗಿ ಕೊಡ್ತಾರ. ಸೊ ಇದಾಗಿತ್ತು ಕಂಪ್ಲೀಟ್ ಇಂಜಿನಿಯರಿಂಗ್ ಅಂದ್ರೆ ಏನು ಅಥವಾ ಡಿಪ್ಲೊಮಾ ಅಂದ್ರೆ ಏನು, ಅದ್ರೊಳಗಡೆ ಬರುವಂತಹ ಕೋರ್ಸಸ್ ಗಳು ಯಾವ್ಯಾವ ಬರ್ತಾವು, ಆಮೇಲೆ ಅದ್ರ ಕಲ್ತ್ ಮೇಲೆ ನಮ್ಗ ಏನ್ ಜಾಬ್ ಅಪಾರ್ಚುನಿಟೀಸ್ ಇರ್ತಾವು, ಆಮೇಲೆ ಅದನ್ನ ಕಲೀಲಿಕ್ಕೆ ನಮಗ ಏನ್ ಎಲಿಜಿಬಿಲಿಟಿ ಇರ್ಬೇಕು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಟ್ಟಿವಿ. ಸೊ ಸರ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಐಡಿಯಾಸ್ ಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೊಂತೀನಿ. ಸೊ ಹಾಗಾಗಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ವಿಸಿಟ್ ಮಾಡಿದ್ರೆ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.